ನಮಸ್ಕಾರ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಒಂದು ಬೇರು ನಮ್ಗೆ ಹಾಕೊಟ್ಟಿದ್ದು ವಿಶ್ವಪ್ರಸಾದ್ ಸರ್. ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವ ತರ ಮಾಡಬೇಕು ಅಂದಾಗ ಒಂದು ಐಡಿಯಾ ಅಂದ್ರೆ ರೆಗ್ಯುಲರ್ ಗಣೇಶ್ ಸರ್ ಹೆಂಗ್ ನೋಡಿದರೆ ಅದಿಲ್ದಿರೆ ಬೇರೆ ಏನ್ ಮಾಡ್ಬೋದು ಯೋಚಿಸಿ ಅಂದಾಗ ಈ ತರದೊಂದು ಐಡಿಯಾ ಬಂತು. ಬಟ್ ಗಣೇಶ್ ಸರ್ ಇದಾರಲ್ಲ, ನಾನು ಹೇಳ್ತೀನಿ, ಯಾವ ಪಾತ್ರ ಇದ್ರು ಅದ್ರೊಳಗಡೆ ತುಂಬ್ಕೊಂಡ್ಬಿಡ್ತಾರೆ. ನಿಮ್ಗೆ ಈಗ ಆನ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಹೆಂಗೆ ಗೂಸ್ ಬಂಪ್ ಬಂತು, ನನಗೆ ನಾನು ಶಾರ್ಟ್ ತೆಗಿಬೇಕಾದ್ರೆ ಆಸ್ ಅ ಫ್ಯಾನ್ ಆಗಿ ನಾನು ಅಲ್ಲಿ ಖುಷಿ, ಕಟ್ಟೇಳೋದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದ್ದೆ. ಗಣೇಶ್ ಸರ್ ಕಟ್ಟೇಳು ಅನ್ನೋರು ಅಷ್ಟು ತುಂಬಾ ಕ್ಯಾರೆಕ್ಟರ್ ಒಳಗಡೆ ಅಷ್ಟು ಇದಾಗ್ಬಿಟ್ಟಿದ್ರು. ತುಂಬಾ ಖುಷಿ ಆಯ್ತು ನನಗೆ. ಎಸ್ಪೆಷಲಿ ನನ್ನ ಅದೃಷ್ಟ ಅನ್ಸುತ್ತೆ, ವಿಶ್ವಪ್ರಸಾದ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು, ಗಣೇಶ್ ಸರ್ ನನಗೆ ಬೆನ್ ತಟ್ಟಿದ್ದು, ಮತ್ತೆ ವಂದನಾ ಮೇಡಮ್ ಅಂತೂ ನಮಗೆ US ಅಲ್ಲಿ ಇದ್ದಾಗಿಂದ ನನಗೆ ಹೇಳೋರು, ಮಾಸ್ಟರ್ ನೀವೇನಾದರೂ ದೊಡ್ಡದಾಗಿ ಮಾಡಬೇಕು ಅಂತ. ವಂದನಾ ಮೇಡಮ್ ತುಂಬಾ ಥ್ಯಾಂಕ್ಸ್ ನಾನು ಹೇಳ್ತೀನಿ. ಯಾಕಂದ್ರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬರನ್ನು ನೆನೆಸ್ಕೊಬೇಕಂತೆ. ಆ ಥರ ನಾನು ಇನ್ನೂ ಏನು ಆಗದೆ ಇರ್ಬೇಕಾದ್ರೆ ವಂದನಾ ಮೇಡಮ್ ನನಗೆ ಪುಷ್ ಮಾಡೋರು, ನೀವೇನಾದರೂ ಮಾಡಿ ಮಾಸ್ಟರ್ ಅಂತ. ಅದ್ರ ಜೊತೆಗೆ ವಿಜಯ ಮೇಡಮು ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗೆ ನಿಂತ್ಕೊಂಡು ಏನೇನು ಬೇಕೋ ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸು ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿರುತ್ತೆ. ಗಣೇಶ್ ಸರ್ ಎಷ್ಟು ನಗಿಸ್ಬೇಕು ಅಷ್ಟು ನಗಿಸ್ತಾರೆ, ಎಷ್ಟು ವೈಬ್ರೇಷನ್ ಕೊಡಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ. ಫ್ಯಾನ್ಸ್ಗೆ ಈ ಸಿನಿಮಾಯಿಂದ ನಿಜವಾಗ್ಲೂ ಹಬ್ಬ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಮೂವಿ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಜಾನರ್ ಇಂದ ಬರ್ತಾ ಇದೀವಿ ಗಣೇಶ್ ಸರ್ಗೆ. ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಎ ನ್ಯೂ ಅವತಾರ್ ಅಂದ್ರೆ ಕರೆಕ್ಟ್ ಥಿಂಗ್ ಲೈಕ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಓವರ್ ಹಿಯರ್, ಬಿಕಾಸ್ ಸರ್ ವಿಲ್ ಬಿ ಲೈಕ್ ಎಕ್ಸ್ಪ್ಲೋರಿಂಗ್ ಹಿಸ್ totally different way of his acting skills. Like, you know, he will be able to show what his true potential is in this movie ಅನ್ನೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ಡೆಫಿನೆಟ್ಲಿ ಲೈಕ್ ದಿಸ್ ವಿಲ್ ಬಿ ಎ ವೆರಿ ಬಿಗ್ ಎಂಟರ್ಟೈನರ್. ಫ್ಯಾಮಿಲಿ ವ್ಯಾಲ್ಯೂಸ್ ಸೆಂಟಿಮೆಂಟ್ಸ್ ಎಲ್ಲ ತುಂಬಿದೆ ಇದರಲ್ಲಿ. ಸೊ ವಿ ಆರ್ ವಿಶಿಂಗ್ ಲೈಕ್ ಯು ನೋ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಬಿಗ್ film for us and for also for Ganesh sir. We are really hoping to go forward for this. Thank you ma'am. ಇಲ್ಲಿ ಬಂದಿರೋರೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಫಸ್ಟ್ ಥಿಂಗ್, ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್. ಸರ್, ಐ ಆಮ್ ಆಲ್ಸೋ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಫ್ರಮ್ ಮುಂಗಾರು ಮಳೆ. ಇವತ್ತಿಗೂ ಆ ಸಿನಿಮಾ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನಾವೆಲ್ಲರೂ ಗಣೇಶ್ ಸರ್ನ ಲವರ್ ಬಾಯ್ ಥರ ನೋಡಿದ್ದೀವಿ. ಈ ಸಿನಿಮಾದಲ್ಲಿ ಟೋಟ್ಲಿ ಡಿಫ್ರೆಂಟ್ ನೋಡ್ತಾ ಇದ್ದೀವಿ. ಸೊ ವೆರಿ ಎಕ್ಸೈಟೆಡ್ ಫಾರ್ ದ್ಯಾಟ್ ಆ್ಯಂಡ್ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಐ ಆಮ್ ಶ್ಯೂರ್ ಹೀಸ್ ವರ್ಕ್ಡ್ ವೆರಿ ಹಾರ್ಡ್. ಧನು ಸರ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಯು. And of course, congratulations to Vishwa also for the 49th production. I want to thank media coming here. Sorry, I have a bad throat. We did a movie, Adyaksha, in America. At that time, Dhanu was the choreographer. So from that time, we've been working with him. And Dhanu Master introduced us with Ganesh sir. Like my wife said, the first movie we watched in US is Mungar Male, followed with Galipata and many other movies. So we like your movies a lot, sir. So I met Ganesh sir maybe about 1 year back. When we met him, he talked about our movie Kartikeya 2. So then we thought we should do something similar with the bigger span. So then the idea of Pinaka has come through. This has a bigger span. It has a lot of adventure, grand visuals, lot of good dance numbers, supernatural elements and spiritual elements. And we are looking forward for Ganesh sir to make this a true pan-India movie like how we did Kartikeya 2, and looking forward for all the support. Thank you. Thank you, sir. Iga, over to question and answers.